ಶತ್ರುಘ್ನ, ಪ್ರಭು, ಪ್ರಿಯ ಮಾರುತಿ, ಮಹಾಬಲವಂತನಾದ ನಿನ್ನಿಂದ ಈ ಆರ್ತನಾದವನ್ನು ಕೇಳಿ ನಾನು ಬೇಗನೆ ಬಂದುಬಿಟ್ಟೆ. ನಿಮ್ಮ ಭಕ್ತರ ಶಕ್ತಿಯೇ ಅಂತದ್ದು ರಾಮಚಂದ್ರ. ನಿಮ್ಮ ಮಹಾಭಕ್ತನಾದ ಸುರತ ಮಹಾರಾಜ ತನ್ನ ಭಕ್ತಿಯ ಶಕ್ತಿಯಿಂದಲೇ ನನ್ನನ್ನು ಬಂಧಿಸಿಬಿಟ್ಟ. ಆ ಶಕ್ತಿಯೇ ನನ್ನನ್ನು ಬಿಡಿಸಬೇಕಲ್ಲವೇ? ಶರಣಾಗತ ವತ್ಸಲನಾದ ನಿನಗೆ ಮೊರೆ ಇಡದೆ ನನಗೆ ಬೇರೆ ದಾರಿಯೇ ಇರಲಿಲ್ಲ. ನಿಮ್ಮ ದರ್ಶನದ ಮಹದಾಸೆಯಿಂದಲೇ ಈ ಸುರತ ಮಹಾರಾಜ ಇಷ್ಟೆಲ್ಲ ಸಾಹಸವನ್ನು ತೋರಿದ. ಇವನ ಮೇಲೆ ಕೃಪೆ ತೋರು ಪ್ರಭು. ಪ್ರಭು ಶ್ರೀರಾಮಚಂದ್ರ, ನಿನ್ನ ದರ್ಶನದಿಂದ ನನ್ನ ಕುಲಕೋಟಿಗಳು ಉದ್ಧಾರವಾದವು. ನಿನ್ನ ಈ ಪರಮ ಪವನ ಮಂಗಳ ರೂಪವನ್ನು ಕಾಣಲೆಂದೇ ನಾನು ಈ ಯುದ್ಧವನ್ನು ನಿನ್ನ ಯಾಗದ ಕುದುರೆಯನ್ನು ಕಟ್ಟಿದೆ. ನಿನ್ನ ಸೋದರ ಶತ್ರುಘ್ನನನ್ನು ಮೂರ್ಛೆಗೊಳಿಸಿದೆ. ನಿನ್ನ ಭಕ್ತನಾದ ಮಾರುತಿಯನ್ನು ಬಂಧಿಸಿದೆ. ನನ್ನ ಈ ಉದ್ದಟತನವನ್ನು ಮನ್ನಿಸುತ್ತದೆ. ಸುರತ ಮಹಾರಾಜ, ನಿನ್ನದು ಉದ್ದಟತನವಲ್ಲ, ನಿನಗೆ ನನ್ನ ಮೇಲಿರುವ ಅಪರಿಮಿತವಾದ ಭಕ್ತಿ. ನೀನು ಮಾಡಿದ ಈ ಯುದ್ಧವನ್ನು ನನಗೆ ಮಾಡಿದ ಪೂಜೆಯೆಂದೇ ಸ್ವೀಕರಿಸುತ್ತೇನೆ. ನಿನಗೆ ಮಂಗಳವಾಗಲಿ. ಕೃತಾರ್ಥನಾದೆ ಪ್ರಭು, ಕೃತಾರ್ಥನಾದೆ. ನನ್ನ ಜನ್ಮ ಪಾವನವಾಯಿತು. ನೀನು ಅನುಮತಿ ಇತ್ತರೆ ನಿನ್ನ ಅಶ್ವಮೇಧ ಯಾಗದ ಪುಣ್ಯ ಕಾರ್ಯದಲ್ಲಿ ನಾನು ಭಾಗಿಯಾಗುತ್ತೇನೆ. ಹಾಗೆ ಆಗಲಿ ಮಹಾರಾಜ. ಅಶ್ವಮೇಧ ಯಾಗಕ್ಕೆ ನಿನ್ನ ಸ್ವಾಗತವಿದೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಪ್ರಣಾಮಗಳು ಗುರುದೇವ. ಬನ್ನಿ ಬನ್ನಿ ಮಕ್ಕಳೇ, ಕುಳಿತುಕೊಳ್ಳಿ. ನಮ್ಮನ್ನು ಬರ ಹೇಳಿದಿರಂತೆ? ಹೌದು ಮಕ್ಕಳೇ, ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕೆಂದು ನಿಮ್ಮನ್ನು ಕರೆಸಿದೆ. ಯಜ್ಞ ಕಾರ್ಯ ನಿಮಿತ್ತವೊಂದರ ಸಲುವಾಗಿ ನಾವು ಆಶ್ರಮದಿಂದ ಹೊರಗೆ ಹೋಗುತ್ತಿದ್ದೇವೆ. ನಾವು ಆಶ್ರಮಕ್ಕೆ ಹಿಂದಿರುಗಿ ಬರುವವರೆಗೂ ಆಶ್ರಮದ ಎಲ್ಲ ಕರ್ತವ್ಯಗಳ ಕಡೆ ನೀವು ಗಮನ ಕೊಡಬೇಕು. ಗುರುಗಳೇ, ನೀವು ರಾಮಚಂದ್ರನ ಅಶ್ವಮೇಧ ಯಾಗಕ್ಕೆ ಹೋಗುತ್ತಿರುವಿರೇನು? ಇಲ್ಲ ಮಕ್ಕಳೇ, ನಾನು ಅಲ್ಲಿಗೆ ಹೋಗುತ್ತೇನೆ. ವರುಣನು ಮಾಡುವ ಯಜ್ಞದಲ್ಲಿ ಭಾಗವಹಿಸಲು ನಮಗೆ ಆಹ್ವಾನ ಬಂದಿದೆ. ನಮ್ಮ ಅಗತ್ಯವೂ ಅಲ್ಲಿದೆ. ಅದಕ್ಕೆ ಮೊದಲು ನಿಮಗೆ ಕೆಲವೊಂದು ವಿಷಯವನ್ನು ತಿಳಿಸಲು ಕರೆ ಕಳಿಸಿದೆ. ಅಪ್ಪಣೆ ಮಾಡಿ ಗುರುಗಳೇ. ತಾವು ಹೇಳಿದ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಲು ನಾವು ಸಿದ್ಧರಾಗಿದ್ದೇವೆ. ಅದು ನಮಗೆ ಗೊತ್ತಿದೆ. ನಿಮ್ಮ ಸದ್ಗುಣ, ಕರ್ತವ್ಯ ನಿಷ್ಠೆಗಳ ಬಗ್ಗೆ ಸಂಪೂರ್ಣ ಅರಿವು ನಮಗಿದೆ. ನಮ್ಮ ಆಶ್ರಮದ ಗೋವುಗಳ ಪಾಲನೆ, ಪೋಷಣೆ, ಫಲಪುಷ್ಪಗಳ ರಕ್ಷಣೆ, ಕಾಲ ಕಾಲಕ್ಕೆ ಅಗತ್ಯವಾದ ಸಮಿತ್ತು ಫಲಮೂಲಗಳನ್ನು ತರುವುದು ನಿಮ್ಮ ಹೊಣೆ. ಖಂಡಿತ ಮಾಡುತ್ತೇವೆ ಗುರುದೇವ. ನೀವಿದ್ದಾಗ ಆಶ್ರಮ ಹೇಗೆ ನಡೆಯುತ್ತದೆಯೋ ನೀವಿಲ್ಲದಾಗಲೂ ಆಶ್ರಮ ಹಾಗೆ ನಡೆಯುತ್ತದೆ. ನೀವು ನಿಶ್ಚಿಂತರಾಗಿ. ಅಷ್ಟೇ ಅಲ್ಲ ಮಕ್ಕಳೇ, ಸಂದರ್ಭ ಒದಗಿ ಬಂದರೆ ನಮ್ಮ ಆಶ್ರಮದ ರಕ್ಷಣೆಯ ಭಾರವು ನಿಮ್ಮ ಮೇಲೆ. ಖಂಡಿತ ರಕ್ಷಿಸುತ್ತೇವೆ ಗುರುಗಳೇ.
ನೀವು ಕಲಿಸಿರುವ ಕ್ಷಾತ್ರ ವಿದ್ಯೆಯನ್ನು ಬಳಸಲು ನಾವು ಹಿಂಜರಿಯುವುದಿಲ್ಲ. ಆಶ್ರಮದ ರಕ್ಷಣೆ ನಮ್ಮ ಹೊಣೆ. ಈಗ ನಮಗೆ ನಿಶ್ಚಿಂತೆ ಆಯಿತು. ನಮ್ಮ ಆಶ್ರಮ ನಿಮ್ಮ ಕೈಯಲ್ಲಿ ಸುರಕ್ಷಿತವಾಗಿರುತ್ತದೆಂಬ ಭರವಸೆ ನಮಗಿದೆ. ಹಾಗೆ ನಿಮ್ಮ ತಾಯಿಯವರ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಾನಿನ್ನು ಹೋಗಿ ಬರುತ್ತೇನೆ.